ಫ್ರೆಂಡ್ಸ್, ವೆಲ್ಕಮ್ ಟು ವಿ ಟ್ಯುಟೋರಿಯಲ್ ಯೂಟ್ಯೂಬ್ ಚಾನಲ್. ನಾವು ಈ ಒಂದು ವಿಡಿಯೋದಲ್ಲಿ ಹಿಂದುಳಿದಂತಹ ಅಲ್ಪಸಂಖ್ಯಾತರ ನಿರ್ದೇಶನಾಲಯದ ವಸತಿ ಶಾಲಾ ಪ್ರವೇಶಾತಿ ಪರೀಕ್ಷೆಯ ಸಾಮಾನ್ಯ ಜ್ಞಾನದ ಕೀ ಉತ್ತರಗಳನ್ನು ನೋಡ್ತಾ ಹೋಗೋಣ. ನಾವು ಈಗಾಗಲೇ ನಮ್ಮ ಹಿಂದಿನ ಒಂದು ವಿಡಿಯೋದಲ್ಲಿ ಕನ್ನಡ ವಿಷಯದ ಕೀ ಉತ್ತರಗಳನ್ನು ಅಪ್ಲೋಡ್ ಮಾಡಿದ್ದೇವೆ. ವಿ ಟ್ಯುಟೋರಿಯಲ್ ಯೂಟ್ಯೂಬ್ ಚಾನಲ್ನ ಯೂಟ್ಯೂಬ್ನಲ್ಲಿ ಹೋಗಿ ವೀಕ್ಷಿಸಿ. ಈಗ ನಾವು ಪರಿಸರ ವಿಜ್ಞಾನ ಅಥವಾ ಸಾಮಾನ್ಯ ಜ್ಞಾನದ ಪ್ರಶ್ನೆ ಪತ್ರಿಕೆಗಳ ಕೀ ಉತ್ತರಗಳನ್ನು ನೋಡ್ತಾ ಹೋಗೋಣ. ಮೊದಲನೇದು, ರಾಜ್ಯ ಪ್ರಭುತ್ವದ ರಾಜ್ಯಗಳನ್ನು ಒಗ್ಗೂಡಿಸಿದ ಭಾರತದ ಉಕ್ಕಿನ ಮನುಷ್ಯ ಯಾರು? ಕ್ವಶನ್ ಐತಿ, 81 ಕ್ವಶನ್. ರಾಜಪ್ರಭುತ್ವದ ರಾಜ್ಯವನ್ನು ಒಗ್ಗೂಡಿಸಿದ ಭಾರತದ ಉಕ್ಕಿನ ಮನುಷ್ಯ ಯಾರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಏನಪ್ಪ ಅಂದ್ರೆ ಆಪ್ಷನ್ ಬಿ, ಸರ್ದಾರ್ ವಲ್ಲಭಭಾಯಿ ಪಟೇಲರು. ಉಕ್ಕಿನ ಮನುಷ್ಯ ಅಂತ ಯಾರಿಗೆ ಕರೀತಾರೋ? ಸರ್ದಾರ್ ವಲ್ಲಭಭಾಯಿ ಪಟೇಲರನ್ನ ಉಕ್ಕಿನ ಮನುಷ್ಯ ಅಂತ ಕರೀತಾರೆ. ನೆಕ್ಸ್ಟ್ ಕ್ವಶನ್, ಸಿಂಧೂ ಕಣಿವೆಯಲ್ಲಿ ಯಾವ ಪ್ರಾಚೀನ ನಾಗರಿಕತೆ ಇತ್ತು ಅಂತ ಕೇಳಿದ್ದಾರೆ. ಸಿಂಧೂ ಕಣಿವೆಯಲ್ಲಿ ಯಾವ ಪ್ರಾಚೀನ ನಾಗರಿಕತೆ ಇತ್ತಪ್ಪ ಅಂದ್ರೆ ಹರಪ್ಪ ನಾಗರಿಕತೆ. ಯಾವುದು? ಹರಪ್ಪ ನಾಗರಿಕತೆ ಸಿಂಧೂ ನದಿಯ ಕಣಿವೆಯಲ್ಲಿ ವಾಸವಾಗಿತ್ತು ಅಂತ ಹೇಳ್ತೇವೆ. ನೆಕ್ಸ್ಟ್ 183 ಕ್ವಶನ್, ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಐತಿ, ಅದರಲ್ಲಿ ನೋಡ್ತಾ ಹೋಗೋಣ. ಏನೈತಿ? ಭಾರತದ ಅತ್ಯುನ್ನತ ನ್ಯಾಯಾಲಯವು ಸುಪ್ರೀಂ ಕೋರ್ಟ್ ಆಗಿದ್ದು ಇದು ನವದೆಹಲಿಯಲ್ಲಿದೆ. ನೆಕ್ಸ್ಟ್ ಬಿ, ಭಾರತದ ಅತ್ಯುನ್ನತ ನ್ಯಾಯಾಲಯವು ಸುಪ್ರೀಂ ಕೋರ್ಟ್ ಆಗಿದ್ದು ಇದು ಬೆಂಗಳೂರಿನಲ್ಲಿದೆ. ಸಿ, ಕರ್ನಾಟಕದ ರಾಜ್ಯದ ಉನ್ನತ ನ್ಯಾಯಾಲಯವು ಹೈಕೋರ್ಟ್ ಆಗಿದ್ದು ಇದು ಮೈಸೂರಿನಲ್ಲಿದೆ. ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ ಅಂತ ಕೊಟ್ಟದ. ಇದರಲ್ಲಿ ಸರಿಯಾದ ಉತ್ತರ ಯಾಕಪ್ಪ ಅಂದ್ರೆ ಆಪ್ಷನ್ ಎ, ಭಾರತದ ಅತ್ಯುನ್ನತ ನ್ಯಾಯಾಲಯ ಯಾವಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್. ಅದು ಎಲ್ಲೈತಿ ಅಂದ್ರೆ ನವದೆಹಲಿಯಲ್ಲಿ ಸ್ಥಾಪನೆಗೊಂಡಿದೆ, ನವದೆಹಲಿಯಲ್ಲಿದೆ. ನೆಕ್ಸ್ಟ್ 84 ಕ್ವಶನ್, ಭಾರತದ ರಾಷ್ಟ್ರೀಯ ಲಾಂಛನದ ಕೆಳಗೆ ಬರೆಯಲಾದ ಧ್ಯೇಯವಾಕ್ಯ ಇದು. ಏನಂತ ಬರೆದಿದ್ದಾರೆ? ಭಾರತದ ರಾಷ್ಟ್ರೀಯ ಲಾಂಛನದ ಕೆಳಗೆ ಸತ್ಯಮೇವ ಜಯತೆ. ಏನಂತ ಬರೆದಾರೆ? ಸತ್ಯಮೇವ ಜಯತೆ ಅಂತೇಳಿ ಬರೆದಿದ್ದಾರೆ. ವಿಸ್ತೀರ್ಣದಲ್ಲಿ ಭಾರತದ ಅತಿ ಚಿಕ್ಕ ರಾಜ್ಯ ಯಾವುದು ಅಂತ ಕೇಳಿದ್ದಾರೆ. ವಿಸ್ತೀರ್ಣದಲ್ಲಿ ಭಾರತದ ಅತಿ ಚಿಕ್ಕ ರಾಜ್ಯ ಯಾವುದಪ್ಪ ಅಂದ್ರೆ ಆಪ್ಷನ್ ಬಿ, ಗೋವಾ ರಾಜ್ಯ ಅತ್ಯಂತ ಚಿಕ್ಕ ರಾಜ್ಯವಾಗಿದೆ. ನೆಕ್ಸ್ಟ್ 86ನೇದು, ಕರ್ನಾಟಕದಲ್ಲಿ ಹರಿಯುವ ಈ ಕೆಳಗಿನ ನದಿಗಳಲ್ಲಿ ಪಶ್ಚಿಮಕ್ಕೆ ಹರಿಯುವ ನದಿಗಳನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಈಗೆಲ್ಲಿ ಕೆಳಗೆ ಏನೇನು ಕೊಟ್ಟರು? ಆಪ್ಷನ್ ಎ ಕಾವೇರಿ, ಕೃಷ್ಣ, ನೇತ್ರಾವತಿ ಮತ್ತು ತುಂಗಭದ್ರಾ ಅಂತ ಕೊಟ್ಟಾರೆ. ಈ ಕೆಳಗಿನ ಯಾವ ನದಿ ಪಶ್ಚಿಮ ದಿಕ್ಕಿಗೆ ಹರಿಯುತ್ತದೆ ಅಂತ ಕೇಳಿದರು. ಹಾಗಾದ್ರೆ ಯಾವ ನದಿ ಪಶ್ಚಿಮಕ್ಕೆ ಹರಿತೈತಿ? ಆಪ್ಷನ್ ಸಿ, ನೇತ್ರಾವತಿ ಪಶ್ಚಿಮ ದಿಕ್ಕಿಗೆ ಪಶ್ಚಿಮಾಭಿಮುಖವಾಗಿ ಹರಿತಾ ಹೋಗ್ತದೆ. ನೆಕ್ಸ್ಟ್ 87ನೇದು, ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ಕೊಡುತ್ತೇನೆ ಎಂಬ ಘೋಷಣೆಯನ್ನು ನೀಡಿದ ಪ್ರಸಿದ್ಧ ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರರು ಯಾರು ಅಂತ ಕೇಳಿದರು. ಯಾರು? ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ಕೊಡುತ್ತೇನೆ ಅಂತ ಘೋಷಣೆ ನೀಡಿದಾರೆ ಯಾರಪ್ಪ ಅಂದ್ರೆ ಆಪ್ಷನ್ ಬಿ, ಸುಭಾಷ್ ಚಂದ್ರ ಬೋಸ್. ಯಾವುದು? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಸುಭಾಷ್ ಚಂದ್ರ ಬೋಸ್. ನೆಕ್ಸ್ಟ್ 88ನೇದು, 2025ನೇ ಸಾಲಿನ ನಾಡಹಬ್ಬ ದಸರಾವನ್ನು ಉದ್ಘಾಟಿಸಿದವರು ಯಾರು ಅಂತ ಕೇಳ. 2025 ಸಾಲಿನ ನಾಡಹಬ್ಬ ದಸರಾವನ್ನು ಉದ್ಘಾಟಿಸಿದವರು ಯಾರಪ್ಪ ಅಂದ್ರೆ ಆಪ್ಷನ್ ಬಿ, ಬಾನು ಮುಸ್ತಾಕ್. ಸರಿಯಾದ ಉತ್ತರ ಆಪ್ಷನ್ ಬಿ, ಬಾನು ಮುಸ್ತಾಕ್. ನೆಕ್ಸ್ಟ್, ಗೌರವಾನ್ವಿತ ಶ್ರೀ ದ್ರೌಪದಿ ಮುರ್ಮು ರವರ ಬಗ್ಗೆ ಸರಿಯಾದ ಹೇಳಿಕೆ ಗುರುತಿಸಿ. ಆಪ್ಷನ್ ಎ, ಭಾರತದ ಪ್ರಸ್ತುತ ರಾಷ್ಟ್ರಪತಿಗಳು, ಭಾರತದ ಪ್ರಸ್ತುತ ಪ್ರಧಾನಮಂತ್ರಿಗಳು, ಭಾರತದ ಪ್ರಸ್ತುತ ರಾಜ್ಯಪಾಲರು, ಈ ಮೇಲಿನ ಯಾರೂ ಅಲ್ಲ ಅಂತ ಐತಿ. ಇದು ಸರಿಯಾದ ಉತ್ತರ ಯಾಕಪ್ಪ ಅಂದ್ರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇವರೇನು ಶ್ರೀಮತಿ ದ್ರೌಪದಿ ಮುರ್ಮುರವರು ಪ್ರಸ್ತುತ ಭಾರತದ ರಾಷ್ಟ್ರಪತಿಗಳಾಗಿದ್ದಾರೆ. ಹಾಗಾದ್ರೆ ಪ್ರಧಾನಮಂತ್ರಿ ಯಾರು? PM ಶ್ರೀ ನರೇಂದ್ರ ಮೋದಿಯವರು ಅದಾರ. ನೆಕ್ಸ್ಟ್
ರಾಜ್ಯಪಾಲರು ಗೆಹ್ಲೋಟ್ ಅಂತೇಳಿ ರಾಜ್ಯಪಾಲರು ಅದಾರ. ನೆಕ್ಸ್ಟ್ 90ನೇ ಕ್ವಶನ್. ಚಹಾ ಮತ್ತು ಕಾಫಿ ಪಾನೀಯಗಳನ್ನು ಕ್ರಮವಾಗಿ ತಯಾರಿಸುವುದು ಯಾವುಗಳಿಂದ? ಚಹಾ ಮತ್ತು ಕಾಫಿ ಪಾನೀಯಗಳನ್ನು ಯಾವುದರಿಂದ ತಯಾರಿಸ್ತಾರಪ್ಪ ಅಂದ್ರೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ. ಸರಿಯಾದ ಉತ್ತರ ಏನು? ಆಪ್ಷನ್ ಸಿ, ಎಲೆ ಮತ್ತು ಬೀಜಗಳಿಂದ ತಯಾರಿಸ್ತಾರೆ. ನೆಕ್ಸ್ಟ್ 91ನೇ ಕ್ವಶನ್. ಕರ್ನಾಟಕ ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ ಬೆಳಗಿನ ಅವಧಿಯಲ್ಲಿ ಈ ಕೆಳಕಂಡ ಯಾವ ಓದನ್ನು ಕಡ್ಡಾಯಗೊಳಿಸಲಾಗಿದೆ? ಆಪ್ಷನ್ ಎ ಸಂವಿಧಾನದ ಮೂಲಭೂತ ಹಕ್ಕುಗಳು, ಆಪ್ಷನ್ ಬಿ ಸಂವಿಧಾನದ ಪೀಠಿಕೆ, ಆಪ್ಷನ್ ಸಿ ಸಂವಿಧಾನದ ಮೂಲಭೂತ ಕರ್ತವ್ಯಗಳು. ಯಾವುದು ಅದಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಯಾಕಪ್ಪ ಅಂದ್ರೆ ಆಪ್ಷನ್ ಬಿ ಸಂವಿಧಾನದ ಪೂರ್ವ ಪೀಠಿಕೆಯನ್ನು ಕಡ್ಡಾಯಗೊಳಿಸಲಾಗಿದೆ. ನೆಕ್ಸ್ಟ್ 92 ಕ್ವಶನ್. ಪೆಟ್ರೋಲ್ ಮತ್ತು ಡೀಸೆಲ್ ಇವುಗಳನ್ನು ಅಂತ ಕೇಳಿದ್ದಾರೆ. ಪೆಟ್ರೋಲ್ ಮತ್ತು ಡೀಸೆಲ್ ಇವುಗಳನ್ನು ಅಂತ ಕೊಟ್ಟರೆ ಸರಿಯಾದ ಉತ್ತರ ಯಾಕಪ್ಪ ಅಂದ್ರೆ ಕಚ್ಚಾ ತೈಲದಿಂದ ಸಂಸ್ಕರಿಸಲಾಗುವುದು. ಅದರಿಂದ ಇದು ಮಾಡ್ತಾರೆ ಇವನ್ನ ಕಚ್ಚಾ ತೈಲದಿಂದ ಸಂಸ್ಕರಿಸಲಾಗುವುದು. ಇಲ್ಲೇನು ಆಪ್ಷನ್ ಏನು ಕೊಟ್ಟಾರೋ ಅದಿರಿನಿಂದ ಸಂಸ್ಕರಿಸಲಾಗುವುದು ತಪ್ಪು, ಮತ್ತು ಎ ಮತ್ತು ಬಿ ಎರಡೂ ಸರಿ ಅಂತ ಕೊಟ್ಟಾರೆ, ಇದು ತಪ್ಪು. ಪೆಟ್ರೋಲ್ ಮತ್ತು ಡೀಸೆಲ್ಗಳನ್ನ ಕಚ್ಚಾ ತೈಲದಿಂದ ಸಂಸ್ಕರಿಸಲಾಗುವುದು. ಸರಿಯಾದ ಉತ್ತರ ಆಪ್ಷನ್ ಎ. ನೆಕ್ಸ್ಟ್, ಈ ಕೆಳಗಿನ ಯಾವ ರಾಜ್ಯವು ಕರ್ನಾಟಕದ ಗಡಿಯನ್ನು ಹೊಂದಿಲ್ಲ ಅಂತ ಕೇಳೋರು. ಯಾವ್ದು ಹೊಂದಿಲ್ಲಪ್ಪ ಅಂದ್ರೆ ಸರಿಯಾದ ಉತ್ತರ ಆಪ್ಷನ್ ಸಿ ಒಡಿಸ್ಸಾ ಕರ್ನಾಟಕದ ಗಡಿ ಭಾಗವನ್ನು ಹೊಂದಿಲ್ಲ. ಮಹಾರಾಷ್ಟ್ರನೂ ಕರ್ನಾಟಕದ ಗಡಿ ಭಾಗವನ್ನು ಹೊಂದಿದೆ, ಆಂಧ್ರ ಪ್ರದೇಶನೂ ಹೊಂದಿದೆ, ಮತ್ತು ತಮಿಳುನಾಡು ಸಹ ಕರ್ನಾಟಕದ ಗಡಿ ಭಾಗವನ್ನು ಹೊಂದಿದೆ. ಯಾವ್ದು ಹೊಂದಿಲ್ಲಪ್ಪ ಅಂದ್ರೆ ಆಪ್ಷನ್ ಸಿ ಒಡಿಸ್ಸಾ ಹೊಂದಿಲ್ಲ. ನೆಕ್ಸ್ಟ್ 94ನೇ ಕ್ವಶನ್. ಭಾರತ ಒಂದು ಪರ್ಯಾಯ ದ್ವೀಪ. ಪೂರ್ವ, ಪಶ್ಚಿಮ ಮತ್ತು ದಕ್ಷಿಣವು ನೀರಿನಿಂದ ಆವೃತವಾಗಿದೆ. ಈ ಮೇಲಿನ ಹೇಳಿಕೆಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಆಯ್ಕೆ ಸರಿಯಾಗಿದೆ? ಏನು ಕೊಟ್ಟಾರವರು ಕ್ವಶನ್ನ? ಭಾರತ ಒಂದು ಪರ್ಯಾಯ ದ್ವೀಪ, ಪೂರ್ವ, ಪಶ್ಚಿಮ ಮತ್ತು ದಕ್ಷಿಣವು ನೀರಿನಿಂದ ಆವೃತವಾಗಿದೆ. ಈ ಮೇಲಿನ ಹೇಳಿಕೆಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಆಯ್ಕೆ ಸರಿಯಾಗಿದೆ ಅಂತ ಕೇಳೋರು. ಸರಿಯಾದ ಉತ್ತರ ಯಾವಪ್ಪ ಅಂದ್ರೆ ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಅದು ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಇವಾಗ ಹಿಂದೂ ಮಹಾಸಾಗರ ಎಲ್ಲಿದೆಪ್ಪ ಅಂದ್ರೆ ನಮ್ಮ ಭಾರತದ ದಕ್ಷಿಣ ಭಾಗದಲ್ಲಿದೆ. ಇದು ಹಿಂದೂ ಮಹಾಸಾಗರ ನಮ್ಮ ಭಾರತದ ದಕ್ಷಿಣ ಭಾಗದಲ್ಲಿದೆ, ಇದು ಅಲ್ಲ. ಬಂಗಾಳ ಕೊಲ್ಲಿ ಬಂದರೆ ನಮ್ಮ ಭಾರತದ ಪೂರ್ವ ದಿಕ್ಕಿನಲ್ಲಿದೆ, ಇದು ಸಹ ಬರಲ್ಲ. ಇನ್ನು ಅರಬ್ಬಿ ಸಮುದ್ರ ನಮ್ಮ ಭಾರತದ ಪಶ್ಚಿಮ ದಿಕ್ಕಿನಲ್ಲಿ ಕಂಡುಬರ್ತೈತೆ, ಆದ್ದರಿಂದ ಇದು ಸಹ ಅಲ್ಲ. ಸರಿಯಾದ ಉತ್ತರ ಯಾಕಪ್ಪ ಅಂದ್ರೆ ಹಂಗಾರೆ ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರವಾಗಿದೆ. ನೆಕ್ಸ್ಟ್ 95ನೇ ಕ್ವಶನ್. ಈ ಕೆಳಗಿನವರುಗಳಲ್ಲಿ ಯಾರನ್ನು ಕರ್ನಾಟಕದ ಸಂಗೀತದ ಪಿತಾಮಹ ಎಂದು ಕರೆಯುತ್ತಾರೆ? ಯಾರನ್ನು ಕರೀತಾರಪ್ಪ ಅಂದ್ರೆ ಕರ್ನಾಟಕ ಸಂಗೀತದ ಪಿತಾಮಹ ಅಂತ ಪುರಂದರದಾಸರನ್ನು ಕರ್ನಾಟಕ ಸಂಗೀತ ಸಾಹಿತ್ಯದ ಪಿತಾಮಹ ಅಂತ ಕರೀತಾರೆ. ನೆಕ್ಸ್ಟ್ 96ನೇದು. ಕರ್ನಾಟಕ ಯಾವ ಸ್ಥಳದಲ್ಲಿ ಗುಹಾಂತರ ದೇವಾಲಯಗಳಿವೆ? ಕರ್ನಾಟಕದ ಯಾವ ಸ್ಥಳದಾಗ ಗುಹಾಂತರ ದೇವಾಲಯಗಳದಾವ ಅಂತ ಕೇಳೋರು. ಯಾವ ಸ್ಥಳದಾಗ ಅದಾವಪ್ಪ ಹಂಗಾರ? ಆಪ್ಷನ್ ಸಿ ಬಾದಾಮಿಯಲ್ಲಿ. ಸರಿಯಾದ ಉತ್ತರ ಬಾದಾಮಿಯಲ್ಲಿ ಗುಹಾಂತರ ದೇವಾಲಯಗಳನ್ನ ನಾವು ನೋಡ್ಬೋದು. ಸರಿಯಾದ ಉತ್ತರ ಆಪ್ಷನ್ ಸಿ. ನೆಕ್ಸ್ಟ್ 97. ಹಂಪಿಯ ಕಲ್ಲಿನ ರಥದ ಚಿತ್ರವನ್ನು ಮುದ್ರಿಸಿರುವ ಭಾರತೀಯ ರೂಪಾಯಿಯ ನೋಟು ಯಾವುದು ಅಂತ ಕೇಳ. ಹಂಪಿ ಕಲ್ಲಿನ ಚಿತ್ರ ಇರುವ ರೂಪಾಯಿಯ ನೋಟ್ ಯಾವುದು ನಮ್ಮ ಕಡೆ? ಸರಿಯಾದ ಉತ್ತರ 50 ರು ಮುಖಬೆಲೆಯ ನೋಟು. ನೆಕ್ಸ್ಟ್ 98ನೇದು. ಮುಂಗಟ್ಟೆ ಪಕ್ಷಿಗಳ ಸಂರಕ್ಷಣೆಗಾಗಿ ಮೀಸಲಿರಿಸಿರುವ ರಕ್ಷಿತಾರಣ್ಯ ಜಿಲ್ಲೆ ಯಾವುದು? ಮುಂಗಟ್ಟೆ ಪಕ್ಷಿಗಳ ಸಂರಕ್ಷಣೆಯಾಗಿ ಮೀಸಲಿರಿಸಿರುವ ರಕ್ಷಿತಾರಣ್ಯ ಜಿಲ್ಲೆ ಯಾವುದು ಅಂತ ಕೇಳಿದಾರೆ.
ಸರಿಯಾದ ಉತ್ತರ ಯಾವಪ್ಪ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆ. ಯಾವುದು ಸರಿಯಾದ ಉತ್ತರ? ಉತ್ತರ ಕನ್ನಡ ಜಿಲ್ಲೆ. ನೆಕ್ಸ್ಟ್ 99. ಕೆಳಗೆ ಕೊಟ್ಟಿರುವ ಋತುಮಾನಗಳ ಅವಧಿ ಅಂದರೆ ತಿಂಗಳುಗಳಲ್ಲಿ ಸರಿಯಾದ ಕ್ರಮವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಏನೇನು ಕೊಟ್ಟಿದ್ದಾರೆ ಅವರು? ಚಳಿಗಾಲ ಮೇದಿಂದ ಆಗಸ್ಟ್ವರೆಗೆ ಇರ್ತೈತೆ ಅಂತ ಕೊಟ್ಟಿದ್ದಾರೆ. ಇದು ತಪ್ಪಾದ ಉತ್ತರ. ಬೇಸಿಗೆ ಕಾಲ ಜನವರಿಯಿಂದ ಜೂನ್ ಅಂತ ಕೊಟ್ಟಿದ್ದಾರೆ. ಇದು ತಪ್ಪು. ನೆಕ್ಸ್ಟ್ ನೈಋತ್ಯ ಮಾನ್ಸೂನ್ ಜೂನಿಂದ ಸೆಪ್ಟೆಂಬರ್ವರೆಗೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಡಿ ಮಾನ್ಸೂನ್ ನಿರ್ಗಮನ ಕಾಲ ಅಕ್ಟೋಬರ್ದಿಂದ ಡಿಸೆಂಬರ್ವರೆಗೆ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಸರಿಯಾದ ಉತ್ತರ ಯಾವಪ್ಪ ಅಂದ್ರೆ ಆಪ್ಷನ್ ಸಿ ನೈಋತ್ಯ ಮಾನ್ಸೂನ್ ಕಾಲ ಯಾವಪ್ಪ ಅಂದರೆ ಜೂನಿಂದ ಸೆಪ್ಟೆಂಬರ್ವರೆಗೆ. ನೆಕ್ಸ್ಟ್ ಕೊನೆಯದಾಗಿ 7ನೇದು, ಭಾರತದಲ್ಲಿ ಎಷ್ಟು ಭಾಷೆಗಳನ್ನು ಅಧಿಕೃತ ಭಾಷೆಗಳೆಂದು ಪರಿಗಣಿಸಲಾಗಿದೆ ಅಂತ ಕೇಳಿದಾನೆ. ಹಾಗಾದ್ರೆ ನಮ್ಮ ಭಾರತದಲ್ಲಿ ಎಷ್ಟು ಭಾಷೆಗಳನ್ನ ಅಧಿಕೃತ ಭಾಷೆಯನ್ನು ಪರಿಗಣಿಸಿದಾರಪ್ಪ ಅಂದ್ರೆ ಒಟ್ಟಾರೆಯಾಗಿ 22 ಭಾಷೆಗಳು. ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್. ಇದಿಷ್ಟು ನಿಮ್ಮ ಸಾಮಾನ್ಯ ಜ್ಞಾನದ ಪ್ರಶ್ನೆ ಪತ್ರಿಕೆ ಸಂಕ್ಷಿಪ್ತ ವಿಶ್ಲೇಷಣೆ ಆಗಿತ್ತು. ಇದೇ ರೀತಿ ಇನ್ನೂ ಹೆಚ್ಚು ವಿಡಿಯೋಗಳಿಗಾಗಿ ನಮ್ಮ ವಿ ಟ್ಯುಟೋರಿಯಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.